ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಇದನ್ನೆಲ್ಲ ಹಾಕಿ ಚಟ್ನಿ ಮಾಡಿಕೊಂಡೆ. ಇನ್ನು ಸಾಂಬಾರಿಗೆ ಇದರಲ್ಲಿರೋ ಪ್ಲೇಟಲ್ಲಿರೋ ಎಲ್ಲ ಮಸಾಲನ್ನ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ದೋಸೆ ಸಾಂಬಾರು ಅಂದರೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಈ ಥರ ಮಸಾಲನ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಸಾಂಬಾರು ಮಾಡೋಣ ಅಂತ. ಇವಾಗ ದೋಸೆ ಹಿಟ್ಟಿಗೆ ನಾನು ಸ್ವಲ್ಪ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಹೋಟೆಲಲ್ಲಿ ಕೂಡ ಅವರು ಸಕ್ಕರೆನ ಯೂಸ್ ಮಾಡ್ತಾರೆ, ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ತಾರೆ. ನಾನು ಮೈದಾ ಹಿಟ್ಟು ಹಾಕಿಲ್ಲ, ಸ್ವಲ್ಪ ಸಕ್ಕರೆ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಕಲಸಿ ಇಟ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟನ್ನ. ಈ ಹೋಟೆಲಲ್ಲೆಲ್ಲ ತಿಂತೀವಲ್ಲ, ಟೇಸ್ಟ್ ಅದೇ ಥರನೇ ಇರುತ್ತೆ. ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನಮಗೆ ಹೆಣ್ಮಕ್ಳಿಗೆ ಹೊರಗಡೆ ಹೋಟೆಲಲ್ಲಿ ತಿನ್ನೋದು ಅಂದರೆ ತುಂಬಾ ಇಷ್ಟ, ದೋಸೆನ, ಅದರಲ್ಲೂ ಮಸಾಲೆ ದೋಸೆ. ಅದೇ ಥರ ನಮ್ಮ ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೋಬೋದು. ಹೋಟೆಲಲ್ಲಿ ಸಿಗುತ್ತಲ್ವ, ಅದೇ ಥರ ಮಸಾಲೆ ದೋಸೆ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಟ್ರಿಕ್ನ ಯೂಸ್ ಮಾಡಬೇಕಷ್ಟೇ. ದೋಸೆ ಹಿಟ್ಟಿಗೆ ಸ್ವಲ್ಪ ಸಕ್ಕರೆನ ಹಾಕ್ಕೋಬೇಕು, ಸ್ವಲ್ಪ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಇದನ್ನ ಹಿಟ್ಟು ಕಲಸಿ ಇಟ್ಟೆ. ಇವಾಗ ಇದು ಸ್ವಲ್ಪ ಸಕ್ಕರೆ ಎಲ್ಲ ಕರಗುವಷ್ಟೊತ್ತಿಗೆ ನಾನು ಸಾಂಬಾರು ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ತೀನಿ. ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡೆ. ಸಾಂಬಾರಿಗೆ ತೊಗರಿಬೇಳೆ ಮತ್ತು ಒಂದು ಈರುಳ್ಳಿ, ಟೊಮೆಟೊ, ಅರಿಶಿನ ಹಾಕಿ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಮಕ್ಳು ಏನಾದರೂ ಮಾಡಬೇಕು ಅಂತ ಅವರಿಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಆ ಕೆಲಸನ ಮಾಡ್ತಾರೆ. ಈ ಥರ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಅವರು ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಅವರಿಗೆ ಹೆಲ್ಪ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ. ಇನ್ನು ಈ ಪಲ್ಯಕ್ಕೆ ನಾನು ಈರುಳ್ಳಿ ಎಲ್ಲ ಹೆಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವಾಗ ಪಲ್ಯ ಕೂಡ ಒಗ್ಗರಣೆ ಹಾಕಿ ಅದನ್ನು ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ಮಾಡಿಕೊಂಡೆ ನಾನು. ಇವಾಗ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ಸ್ಪೂನ್ ಹಿಟ್ಟು ಹಾಕಿ ಚೆನ್ನಾಗಿ ಈ ಥರ ಸಾವಕಾಶ ನಾವು ಚಮಚಲ್ಲೇ ನಾವು ಈ ಥರ ತಿಡ್ಕೋಬೇಕು ಹಿಟ್ಟನ್ನ. ಒಂದೆರಡು ಸೆಕೆಂಡು ನಾನು ಪ್ಲೇಟ್ನ ಮುಚ್ಚಿದ್ದೆ. ಆಮೇಲೆ ತೆಗೆದು ಸ್ವಲ್ಪ ಪುಟಾಣಿ ಚಟ್ನಿ ಮತ್ತು ಎಣ್ಣೆ ಹಾಕಿ ಆಮೇಲೆ ಪಲ್ಯ ಹಾಕಿದರೆ ನಮ್ಮದು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಮಸಾಲೆ ದೋಸೆ ರೆಡಿ ಆಯಿತು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.